Hey guys, welcome back to one more beautiful video. Vlog ಒಂದು ಸ್ವಲ್ಪ ಲೇಟಾಗಿ ಬರುತ್ತಿದೆ. ಐ ಆಮ್ ಸಾರಿ ಫಾರ್ ದ್ಯಾಟ್, ಬಟ್ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಮಮ್ಮಿ ಮನೇಲಿ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವೋ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ ಅಂದರೆ ಅತ್ತೆ ಮನೇಲಿ ಈ ಸಲ ಸೆಲೆಬ್ರೇಷನ್ಸ್ ಮಾಡಿಲ್ಲ, ಬಿಕಾಸ್ ಅಜ್ಜಿ ತೀರೋಗಿದ್ರು. ಅವ್ರಿಗೇನು 11ನೇ ತಿಂಗಳು ಬಟ್ಟೆ ಇಟ್ಟಿರಲಿಲ್ಲ, ಸೊ ಹಬ್ಬ ಮಾಡಬಾರ್ದಾಗಿತ್ತು, ಬರೀ ಪೂಜೆ ಮಾಡಿದ್ವಿ. ಐ ಗಾಟ್ ಅ ಚಾನ್ಸ್ ಟು ಸೆಲೆಬ್ರೇಟ್ ಎಟ್ ಮೈ ಮಾಮ್ಸ್ ಪ್ಲೇಸ್, ಬಟ್ ಆ್ಯಸ್ ಯೂಶ್ವಲ್ 2-3 o'clock ಗೆದ್ದು ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊತೀವಿ. ಬಟ್ ಈ ಸ್ಯಾರಿ ಡ್ರಾಪಿಂಗ್ ಎಲ್ಲ ಏನಿದೆಯೋ ಅದು ಪ್ರೀವಿಯಸ್ ದಿನನೇ ನಾವು ಪೂಜೆ ರೂಮಲ್ಲಿ ಇಟ್ಬಿಟ್ಟು ಸೆಟ್ ಮಾಡಿಬಿಡ್ತೀವಿ. ಆ್ಯಂಡ್ ಯಾರೆಲ್ಲ ವ್ಲಾಗ್ ನೋಡಿಲ್ವೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಾವು ಚೆಕ್ಔಟ್ ಮಾಡಿ. ಆಮೇಲೆ ಇನ್ನು ಕಲಶಕ್ಕೆಲ್ಲ ಪೂಜೆ ಸಾಮಾನೆಲ್ಲ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿಗೆ ಮೊಕ್ಕವಾಡ ಇಟ್ಬಿಟ್ಟು ನಾವು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂಡಿಸ್ತೀವಿ. ಆಮೇಲೆ ಹೂವು ಹಾಕಿದ್ಮೇಲೆ ನಮಗೆ ಜ್ಞಾಪನ ಬಂತು ಈ ಥರ ಅರ್ಶಿನದ ತಾಳಿ ಕಟ್ಟಿಲ್ಲ ಅಂತ. ಆಮೇಲೆ ಅದು ಕಟ್ಬಿಟ್ಟು ಅಡ್ಜಸ್ಟ್ ಮಾಡಿದ್ವಿ. ಗೋಲ್ಡ್ ತಾಳಿ ಇರುತ್ತೆ, ಬಟ್ ಇದು ಅರ್ಶಿನದ ತಾಳಿ ಕಟ್ಟಿದ್ರೆ ಶ್ರೇಷ್ಠ ಅಂತ ಅದು ಕಟ್ತೀವಿ ಪ್ರತಿ ಸಲ. ಆ್ಯಂಡ್ ಆಮೇಲೆ ನಾನು ಪೂಜೆ ರೂಮ್ ಟೇಕ್ ಓವರ್ ಮಾಡಿದೆ, ಬಿಕಾಸ್ ಅಮ್ಮ ಆಮೇಲೆ ಅಡುಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ರು ಅಂತ ನಾನು ಪೂಜೆ ರೂಮ್ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನಾವು ಇದೇನು ಚಿಕ್ಕ ಕಲಶ ಕಾಣಿಸ್ತಿದೆಯೋ ನಾವು ಪ್ರತಿದಿನ ಮನೇಲಿ ಅದು ಕಲಶ ಇಡ್ತೀವಿ. ಸೊ ಮೇಲೆ ದೊಡ್ಡ ಕಲಶ ಕಡೆ ಚಿಕ್ಕ ಕಲಶ ಬರ್ತಿತ್ತು ಮಾಮೂಲಾಗೆ, ಬಟ್ ಈ ಸಲ ದೊಡ್ಡ ಕಲಶ ಮೇಲೆ ಇಟ್ಬಿಟ್ಟು ಚಿಕ್ಕ ಕಲಶ ಕೆಳಗಡೆ ಇಟ್ಬಿಟ್ಟು ಸೆಕೆಂಡ್ ಸ್ಟೆಪ್ಗೆ ಇನ್ನು ಕೆಳಗಡೆ ದೀಪ ಇಡ್ತೀವಿ. ಸೊ ಹಂಗೆ ಸ್ಟೆಪ್ ಬೈ ಸ್ಟೆಪ್ಪಾಗೆ ನಾವು ಹಬ್ಬಕ್ಕೆ ಪ್ರಿಪೇರ್ ಮಾಡ್ತೀವಿ. ಅಮ್ಮ ಕಲಶಕ್ಕೆಲ್ಲ ಸೆಟ್ ಮಾಡಿಬಿಟ್ಟು ಅವರು ಅಡುಗೆ ಕೆಲಸ ತಯಾರಿ ಸ್ಟಾರ್ಟ್ ಮಾಡಿದ್ರು. ನಾನು ಪೂಜೆ ರೂಮ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ, ವಿಚ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ. ಇನ್ನು ಕಂಪ್ಲೀಟ್ ಕೆಳಗಡೆ ಎಲ್ಲನೂ ಕ್ಲೀನಾಗಿ ಸೆಟ್ ಮಾಡಿಬಿಟ್ಟೆ. ಅಂದರೆ ದೇವರಿಗೆ ಏನೇನು ನೈವೇದ್ಯ ಇಡಬೇಕು ಅದು, ಆಮೇಲೆ ಫ್ರೂಟ್ಸು, ಬಳೆ, ಬ್ಲೌಸ್ ಪೀಸ್ ಎಲ್ಲ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಆಗೋಯ್ತು. ಸೊ ಅಲ್ಲಿಗೆ ಪೂಜೆ ರೂಮ್ ಆಯಿತು, ಡೆಕೋರೇಷನ್ ಎಲ್ಲ ಆಯಿತು. ಬಟ್ ಇನ್ನೂ ಕಂಪ್ಲೀಟ್ ಪೂಜೆ ಆಗಿಲ್ಲ, ಬರೀ ಮೇನ್ ದೀಪ ಒಂದು ಹಚ್ಚಿದೆ, ಬಿಕಾಸ್ ಪೂಜೆ ರೂಮಲ್ಲಿ ದೀಪ ಹಚ್ಚದೆ ಇರಬಾರ್ದು ಅಂತ. ಅಲ್ಲಾಗಿದ ತಕ್ಷಣ ಐ ಕೇಮ್ ಬ್ಯಾಕ್ ಟು ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲಿ ನಾನು ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ವಾಪಸ್ ಮಮ್ಮಿ ಮನೆಗೆ ಹೋದೆ. ಮಮ್ಮಿ ಮನೆ ಮತ್ತು ಅತ್ತೆ ಮನೆ ಹತ್ರನೇ, ಸೊ ಮ್ಯಾನೇಜಬಲ್ ಆಗಿತ್ತು. ಅತ್ತೆ ಮನೇಲಿ ಈ ಸಲ ಏನೂ ಗ್ರ್ಯಾಂಡಾಗಿರಲಿಲ್ಲ, ಸೊ ನಾರ್ಮಲಾಗೆ ಸಿಂಪಲ್ಲಾಗೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ ಅಷ್ಟೇ. ಇನ್ನೇನು ಜಾಸ್ತಿ ಏನೂ ಮಾಡಿಲ್ಲ, ಬಿಕಾಸ್ ನಾವು ಯಾರಿಗೂ ಅರ್ಶಿನ ಕುಂಕುಮಕ್ಕೂ ಕರಿಬಾರ್ದಾಗಿತ್ತು, ಅರ್ಶಿನ ಕುಂಕುಮಕ್ಕೂ ಕೊಡಬಾರ್ದು. ಸೊ ನಾವೇನು ತಯಾರಿ ಏನೂ ಮಾಡ್ಕೊಂಡಿಲ್ಲ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿಯ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ಅತ್ತೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮಮ್ಮಿ ಮನೆಗೆ ಹೋಗಬೇಕಾಗಿತ್ತು. ಹಬ್ಬದ ದಿನ ಈ ಥರ ಕೈಯೆಲ್ಲ ಅರ್ಶಿನ ಆಗೋದು ತುಂಬ ಚೆನ್ನಾಗಿರುತ್ತಲ್ಲ. ಆ್ಯಂಡ್ ಹೋಗೋ ದಾರಿಯಲ್ಲಿ ನರ್ಸರಿಗೆ ಹೋಗಬೇಕಾಗಿತ್ತು. ಏನಕ್ಕಂದರೆ ಮಮ್ಮಿ ಮನೆಯಲ್ಲಿ ತುಳಸಿ ಗಿಡ ಇರಲಿಲ್ಲ, ಇತ್ತು, ಬಟ್ ಅದು ಹಾಳಾಗೋಯ್ತು, ಬಿಕಾಸ್ ಈ ಚಿಕ್ಕ ಮಕ್ಕಳು ಬರ್ತಿದ್ರು ಕಿತ್ತಾಕ್ಬಿಡ್ತಿದ್ರು. ಸೊ ತುಳಸಿ ಗಿಡ ಇರಲಿಲ್ಲ ಅಂತ ನರ್ಸರಿಗೆ ಹೋಗ್ಬಿಟ್ಟು ಒಂದು ತುಳಸಿ ಗಿಡ ತೊಗೊಂಡು ವಾಪಸ್ ಮನೆಗೆ ಹೋದ್ವಿ. ತುಳಸಿ ಅಂದರೆ ಲಕ್ಷ್ಮಿ ಅಂತಾರಲ್ಲ, ಸೊ ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ತುಳಸಿ ತೊಗೊಬರೋದು ಒಳ್ಳೆಯದು ಅಂತ ಒಂದು ತುಳಸಿ ಗಿಡ ತೊಗೊಬಂದಿಟ್ಟು ಪೂಜೆ ಮಾಡಿದೆ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಮಮ್ಮಿ ಡ್ಯಾಡಿಯವರು ಪೂಜೆ ಮಾಡಿಬಿಟ್ಟಿದ್ರು. ನಾನು ಸುಮ್ಮನೆ ಹೋಗ್ಬಿಟ್ಟು ಇನ್ನೊಂದ್ಸಲ ಕರ್ಪೂರ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡೆ. ಸುಮನಸವಂದಿತ
सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन ಅವತ್ತಿನ ದಿನ ಪ್ರಸಾದಗಳಿದು ಚಿತ್ರಾನ್ನ, ಮೊಸರನ್ನ, ವಡೆ ಮತ್ತು ಪುಳಿಯೋಗರೆ, ಆಮೇಲೆ ಕಾಳು. ಪ್ರಸಾದ ಎಲ್ಲ ತಿಂದಾದಮೇಲೆ ಇನ್ನು ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಐಟಮ್ಸ್ ರೆಡಿಯಾಗಿರಬೇಕು ಅಂತ ಇನ್ನು ಬಳೆ, ಬ್ಲೌಸ್ ಪೀಸು, ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಒಂದು ಕವರ್ಗೆ ಹಾಕಿಟ್ರೆ ನಾವೆಲ್ಲಾದರೂ ಬೇರೆ ಕಡೆ ಅರ್ಶಿನ ಕುಂಕುಮಕ್ಕೆ ಹೋದರೆ ಅವ್ರ ಮನೆಗೆ ಬರ್ತಾರೆ, ಮನೇಲಿ ಯಾರೋ ಒಬ್ರು ಇರ್ತಾರೆ, ಸೊ ಈಸಿ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊತಿದ್ವಿ. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदा. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನಂದು ಇನ್ನೂ ಡೆಕೋರೇಷನ್ ಅಂತೂ ಮುಗ್ದಿಲ್ಲ. ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿರುತ್ತಲ್ಲ ಅದೆಲ್ಲ ಕುತ್ಕೊಂಡು ಅಂಟಿಸ್ತಿದ್ದೆ. ಲೈಕ್ ಹಬ್ಬ ಆದಮೇಲೂ ಅದು ಹಂಗೆ ಇರುತ್ತೆ. ಈ ಸ್ಟಿಕ್ಕರಿಂಗ್ ಯಾವ್ಯಾವ್ದು ಮಾಡ್ತೀವೋ ಅದು ಹಂಗೆ ಇಟ್ಟಿರ್ತೀವಿ, ತೆಗಿಯಲ್ಲ. ಅದಕ್ಕಂತ ಒಂಚೂರು ಮಾಡಿಟ್ಕೊಳ್ಳೋದು. ಅದಾದಮೇಲೆ ಇನ್ನು ಹಬ್ಬ ಅಂದಮೇಲೆ ಫಸ್ಟು ಅರ್ಶಿನ ಕುಂಕುಮ ಕೊಡಬೇಕಲ್ಲ, ಸೊ ಅಮ್ಮ ನನಗೆ ಫಸ್ಟು ಅರ್ಶಿನ ಕುಂಕುಮ ಕೊಟ್ಟರು. ಆ್ಯಂಡ್ ನಂಗೆ ಸ್ಯಾರಿ ಕೊಟ್ಟರು. ನನಗೆ ಸ್ಯಾರಿ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ಲೈಕ್ ಐ ಡಿಂಟ್ ಹ್ಯಾವ್ ದಟ್ ಕಲರ್, ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನು ಅರ್ಶಿನ ಕುಂಕುಮಕ್ಕೆ ಹೋಗಬೇಕು ಅಂತ ರೆಡಿ ಆಗಿಬಿಟ್ಟು ವಿ ಸ್ಟಾರ್ಟೆಡ್. ಇನ್ನು ಮುಂದೆ ಕ್ಲಿಪ್ಪಿಂಗ್ಸ್ ಬರುತ್ತೋ ಇದೆಲ್ಲ ಬೇರೆಯವ್ರ ಮನೆ, ನಾವು ಯಾರ್ಯಾರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋದ್ವೋ ಅವ್ರ ಮನೇಲಿ ಹೇಗೆ ಹಬ್ಬ ಮಾಡಿರ್ತಾರೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಇರುತ್ತೆ. ಲೈಕ್ ಲಕ್ಷ್ಮಿಗಳು ಎಷ್ಟು ಮುದ್ದಾಗಿತ್ತು, ಒಬ್ರೊಬ್ಬರ ಮನೇಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫುಲ್ ವಿಡಿಯೋ ನೋಡಿ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनिया. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनिया. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनिया. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनिया. सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सद्गुणवर्षिणि शान्ति
ಹೋಪ್ ಯು ಗೈಸ್ ಲೈಕ್ ದಿಸ್ ವಂಡರ್ಫುಲ್ ವಿಡಿಯೋ ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.